ಇನ್ನು ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ಹಲವು ಕಡೆ ಬಹಳ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಕೆಲ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ದೇಶದ ಹಲವು ಭಾಗಗಳಲ್ಲಿ ನಡೀತಾ ಇರುವಂತಹ ಹವಾಮಾನ ವೈಪರೀತ್ಯ ಬಹಳಷ್ಟು ಆತಂಕವನ್ನ ಉಂಟು ಮಾಡಿದೆ. ಯಾಕೆ ಅಂತ ಅಂದ್ರೆ ಒಂದ್ ಕಡೆ ಭಾರಿ ಮಳೆ ಅಂತ ನಮ್ಮ ಕರ್ನಾಟಕದಲ್ಲಿ, ಪಕ್ಕದ ಕೇರಳದಲ್ಲಿ ಇಲ್ಲೆಲ್ಲ, ಮತ್ತೊಂದ್ ಕಡೆ ರಣ ಸುಡಿಯೋ ಬಿಸಿಲು, ಅಂದ್ರೆ 50 ಡಿಗ್ರಿ ಸೆಲ್ಸಿಯಸ್ನಷ್ಟು ಕೆಲ ಕಡೆ ಬಿಸಿಲು ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದ್ ಕಡೆ ಚಂಡಮಾರುತದ ಭೀತಿ. ಹಾಗಾದ್ರೆ ಏನಿದು ಪ್ರಕೃತಿಯ ಮುನಿಸು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕೇರಳದಲ್ಲಿ ಭಾರೀ ಮಳೆ, ರಾಜಸ್ಥಾನದಲ್ಲಿ ಸುಡೋ ಬಿಸಿಲು, ಪಶ್ಚಿಮ ಬಂಗಾಳದಲ್ಲಿ ಚಂಡಮಾರುತದ ಭೀತಿ. ನೋಡಿ, ದೇಶದ 3 ಕಡೆ 3 ರೀತಿ ಹವಾಮಾನ. ಕೇರಳದಲ್ಲಿ ಸುರಿದ ಮಳೆ ಜನರನ್ನ ಕಂಗೆಡಿಸ್ಬಿಟ್ಟಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಜಸ್ಥಾನದಲ್ಲಿ 50 ಡಿಗ್ರಿ ಸೆಲ್ಸಿಯಸ್ಗೆ ಏರಿರುವಂತಹ ತಾಪಮಾನ 4ರನ್ನ ಬಲಿ ಪಡೆದಿದೆ. ಇಲ್ಲಿ ನೋಡಿ, ಯೋಧನೋರ್ವ ಮರಳಿನಲ್ಲಿ ಹಪ್ಪಳ ಹಾಕಿದ್ರೆ ಅದು ಸುಟ್ಟು ಹೊರಬರ್ತಾ ಇದೆ. ಇನ್ನು 3ನೇ ದೃಶ್ಯದಲ್ಲಿ ಪಶ್ಚಿಮ ಬಂಗಾಳದ ಕರಾವಳಿ ತೀರಕ್ಕೆ ಭಾನುವಾರ ಚಂಡಮಾರುತ ಅಪ್ಪಳಿಸಲಿದ್ದು, ಈಗಾಗಲೇ ಮಳೆ ಗಾಳಿ ಶುರುವಾಗಿ ಭೀತಿ ಸೃಷ್ಟಿಯಾಗಿದೆ. ಈ ಚಂಡಮಾರುತಕ್ಕೆ ರಮೆಲ್ ಅಂದ್ರೆ ಮರಳು ಅಂತ ಹೆಸರಿಡಲಾಗಿದೆ. ದೇಶದ ಹಲವೆಡೆ ಹಲವು ರೀತಿಯ ಹವಾಮಾನ ವೈಪರೀತ್ಯ ಅಲ್ಲಿನ ಜನರನ್ನ ಕಂಗೆಡಿಸಿದೆ. ಅಂತೆಯೇ ಕರ್ನಾಟಕದಲ್ಲೂ ಮುಂಗಾರು ಪೂರ್ವ ಮಳೆಗೆ ರಾಜ್ಯದ ಹಲವೆಡೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಮ್ ತುಂಬಾ ನಷ್ಟವಾಗದ, 1 ಎಕರೆ ಪೂರ್ತಿ ಹೊಂಟಾಗದ ಕೊಚ್ಕೊಂಡು ನೋಡಿದ್ರೆ ದುಃಖವಾಯ್ತದ. ನಾವು ಕೂಲಿ ಮಾಡೋಂತ ಜನ ರೈತರು ನಾವು. ಭಯಂಕರ ಬಿರುಗಾಳಿಗೆ ತರಗಲೆಗಳಂತೆ ಹಾರಿ ಹೋದ ಶೀಟ್ಗಳು. ಇಂಥ ಗಾಳಿ ನೋಡಿರ್ಲಿಲ್ಲ, ಇಂಥ ದೃಶ್ಯ ಕಂಡಿರ್ಲಿಲ್ಲ. ಒಮ್ಮೆಲೆ ಬಂದ ಬಿರುಗಾಳಿ ಕ್ಷಣ ಮಾತ್ರದಲ್ಲೇ ಮನೆಗಳ ಶೀಟ್ಗಳನ್ನ ಆಕಾಶದಲ್ಲೇ ತೇಲಾಡಿಸಿತ್ತು. ಇಂಥ ಬಿರುಗಾಳಿಗೆ ಬಾಗಲಕೋಟೆ ತಾಲೂಕಿನ ಕೆರಕಲಮಟ್ಟಿ, ತುಳಸಗೇರಿ, ಹಿರೇಶಲ್ಲೇಕೇರಿ ಗ್ರಾಮದ ಜನ ತತ್ತರಿಸಿದ್ದಾರೆ. ನಿನ್ನೆ ಸಂಜೆ ಮಳೆ ಸ್ವಲ್ಪ ಬಂದ್ರೆ ಬಿರುಗಾಳಿ ಆರ್ಭಟ ಮಾತ್ರ ಹೆಚ್ಚಾಗಿತ್ತು. ಕೆರಕಲಮಟ್ಟಿ ಗ್ರಾಮದಲ್ಲಿ 6 ತಗಡಿನ ಶೆಡ್ ಮನೆಗಳ ಶೀಟ್ಗಳು ಧ್ವಂಸವಾಗಿದ್ದು, ತುಂಬು ಗರ್ಭಿಣಿ ಸೇರಿದ ಹಾಗೆ ಇಡೀ ಕುಟುಂಬ ರಾತ್ರಿ ಇಡೀ ಭಯದಲ್ಲೇ ಕಾಲ ಕಳೆದಿದೆ. ಮಳಿ ಗಾಳಿ ಬಿಡ್ತಿ, ತಗಡ ಎಲ್ಲ ಆರೋಗ್ಯಾರ ನಾವ್ ಮ್ಯಾಲ ಬಿದ್ದಿತ್ತ ಭಯ ಆಗಿತ್ರಿ. ನಮ್ ತಂಗಿಯರ ಅದು ಎಲ್ಲಾರು ಹೊಳಾತಿದ್ರಿ, ನಾವ್ ಸಾಯ್ತಿ ಚೀರಾಡ್ತೀವಿ ಅಂತ. ನೀರೆಲ್ಲ ಒಳಗೋದು ಹೋಗಿತ್ರಿ. ಬೆಳತಕ ನಿದ್ದಿಲ್ರಿ, ಒಂದಿಟ್ ಭಯ ಆಗುದು. ಮತ್ ವಾಪಸ್ ಎಲ್ಲಿ ಗಾಳಿ ಬಿಟ್ಟಿತ್ತು, ಮಳಿ ಆಗಿತ್ತಂತಂದು ಅಲ್ಲಿ ಒಳಗ ಕುಂತಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೆರೂರ ಗ್ರಾಮದಲ್ಲೂ ಕೂಡ ಗಾಳಿ ಆರ್ಭಟಕ್ಕೆ ಲಕ್ಷ್ಮೀ ಮಾದರ್ ಅನ್ನೋರ ಮನೆಯೇ ಛಿದ್ರವಾಗಿದೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಬಾಡಿಗೆ ಗ್ರಾಮದಲ್ಲಿ ಪುಟ್ಟತಾಯಮ್ಮ ಅನ್ನೋರ ಶುಂಠಿ ಬೆಳೆ ನಾಶವಾಗಿದ್ದು, ಪರಿಹಾರ ಕೊಡಿ ಅಂತ ಮಹಿಳೆ ಕೈ ಮುಗಿದು ಬೇಡ್ಕೊಳ್ತಿದ್ದಾರೆ. ನಮ್ ತುಂಬಾ ನಷ್ಟವಾಗದ, 1 ಎಕರೆ ಪೂರ್ತಿ ಹೊಂಟಾಗದ ಕೊಚ್ಕೊಂಡು ನೋಡಿದ್ರೆ ದುಃಖವಾಯ್ತದ. ಆದಷ್ಟು ನೀವು ಬಂದು ನೋಡಿ ಏನ್ ಬೇಕು ಅದನ್ನ ತೀರ್ಮಾನ ಮಾಡಿ ಕೊಡಂತ ಸಹಾಯ ಮಾಡಿ. ಕೊಡಗು ಜಿಲ್ಲೆಯ ಸಂಪಾಜೆ, ಚೆಂಬು ಗ್ರಾಮ ವ್ಯಾಪ್ತಿಯಲ್ಲಿ ಭಾರೀ ಮಳೆ ಆಗಿದ್ರಿಂದಾಗಿ ಪಯಸ್ವಿನಿ ನದಿ ಉಕ್ಕಿ ಹರಿದಿದೆ. ಇದರಿಂದ ಮಡಿಕೇರಿ ತಾಲೂಕಿನ ಉಂಬಳೆ, ಅತ್ಯಾಡಿ ಗ್ರಾಮಗಳ ನಡುವಿನ ಸಂಪರ್ಕವೇ ಕಡಿತ ಆಗಿತ್ತು. 8 ಕುಟುಂಬಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿವೆ. ಬ್ಯೂರೋ ರಿಪೋರ್ಟ್, TV9.